ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಚಾಮುಂಡೇಶ್ವರಿ ಹಾಗೂ ದ್ಯಾಮವ್ವ, ದುರ್ಗವ್ವ, ಲಕ್ಕವ್ವ ಹಾಗೂ ಯಲ್ಲಮ್ಮ ಹಾಗೂ ಇನ್ನುಳಿದ ಹಲವಾರು ಎಲ್ಲ ದೇವಾನುದೇವತೆಗಳನ್ನು ಸ್ಮರಿಸುತ್ತಾ ಇವತ್ತಿನ ಸಂಚಿಕೆಯನ್ನು ನನ್ನ ಕನ್ನಡಿಗ ಚಾನಲ್ YTಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಈಗ ನಾನು ಮಾಡ್ತಿರ್ತಕ್ಕಂಥ ಸಂಚಿಕೆ ಗೋಕಾಕದ ಸಿರಿಮಾತೆ ದ್ಯಾಮವ್ವ ಅನ್ನುವಂಥವ್ರು, ಮಹಾಲಕ್ಷ್ಮಿ ಅನ್ನೋರು, ಲಕ್ಕವ್ವ ಅನ್ನೋರು, ಲಗಮವ್ವ ಅನ್ನೋರು, ತಳದವ್ವ ಅನ್ನೋರು, ದುರ್ಗಮ್ಮ ಅನ್ನೋರು, ಹೀಗೆ ಹಲವಾರು ನಾಮಾವಳಿಗಳಿಂದ ಸ್ತುತಿಸಲ್ಪಡ್ತಿರ್ತಕ್ಕಂಥ ದೇವತೆಗಳ ಒಂದು ಮಹಾ ಜಾತ್ರೆಯ ವಿಷಯವಾಗಿ ಹಾಗೂ ಆ ಜಾತ್ರೆಯಲ್ಲಿ ಆಗ್ತಿರ್ತಕ್ಕಂಥ ಪವಾಡಗಳನ್ನು ಹಾಗೂ ಪವಾಡಗಳ ಮುಖಾಂತರ ಅಲ್ಲಿ ಹಲವಾರು ವಿಸ್ಮಯಕಾರಿ ಘಟನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ YTಯ ಮುಖಾಂತರ ಎಲ್ಲ ಸಮಸ್ತ ದೇವತೆಗಳ ದೇವಾನುದೇವತೆಗಳ ಭಕ್ತರಿಗೆ ಹಾಗೂ ಎಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಹೀಗಿರಬೇಕಾದ್ರೆ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡುವಂಥ ಅನೇಕ ಸಂಗತಿಗಳನ್ನು ಕೂಡ ನಾವು ನೋಡಬಹುದಾಗಿದೆ, ಕೇಳಬಹುದಾಗಿದೆ, ಅರಿತುಕೊಳ್ಳಬಹುದಾಗಿದೆ ಅನ್ನುವಂಥ ಎಷ್ಟೋ ವಿಷಯಗಳನ್ನು ನಾನು ಹೇಳ್ತೀನಿ. ಜೊತೆಗೆ ಹಲವಾರು ವಿಷಯಗಳು ಈ ಜಾತ್ರೆಯ ಬಗ್ಗೆ ವಿಶೇಷವಾಗಿ ಬಹುತೇಕ ಎಲ್ಲರಿಗೂ ಕೂಡ ಇರಲಿಕ್ಕಿಲ್ಲ. ಆದರೂ ಕೂಡ ಈ ಜಾತ್ರೆ ಅದರ ಉಗಮ ಯಾವ ರೀತಿ ಆಯಿತು, ಆಮೇಲೆ ಅದನ್ನು ಯಾವ ರೀತಿ ಪರಿಪಾಲನೆ ಮಾಡಿಕೊಂಡು ಬಂದಿದ್ದಾರೆ, ಹಾಗೂ ಜಾತ್ರೆಯ ವಿಶೇಷತೆ ಏನು, ಹಾಗೂ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳೇನು ಅನ್ನುವಂಥ ಸಂದರ್ಭಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ನಮಗೆ ದೇವಾನುದೇವತೆಗಳನ್ನು ನಾವು ಮನುಷ್ಯರು ನಂಬ್ತೇವೆ. ಯಾಕಂದರೆ ನಾವು ಈ ಭೂಮಿ ಮೇಲೆ ಜನ್ಮ ಪಡೆದದ್ದನ್ನೇ ದೇವಾನುದೇವತೆಗಳ ಅನುಗ್ರಹದಿಂದ, ಅವರ ಒಂದು ಆಶೀರ್ವಾದದಿಂದ ಅನ್ನುವಂಥ ನಂಬಿಕೆಯನ್ನು ಹಾಗೂ ನಾವು ಎಲ್ಲರೂ ಕೂಡ ಇಟ್ಕೊಂಡಿರ್ತಕ್ಕಂಥವ್ರು. ಹೀಗಿರಬೇಕಾದ್ರೆ ಮೊದಲು ದೇವರು ಹುಟ್ಟಿದರು ಅಥವಾ ಮನುಷ್ಯ ಹುಟ್ಟಿದರು ಅಂತ ಕೇಳ್ತೀರಿ ನೀವು. ಆದರೆ ಮೊದಲು ದೇವಾನುದೇವತೆಗಳ ಉಗಮವಾಯಿತು. ಅವರ ಒಂದು ಇರುವಿಕೆಯಲ್ಲಿ ನಾವೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಜನಿಸಿದೆವು ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ನಮ್ಮೆಲ್ಲರಿಗೂ ಕೂಡ ಪೂಜ್ಯನೀಯರಾಗಿರ್ತಕ್ಕಂಥ ದೇವಾನುದೇವತೆಗಳನ್ನು ಸ್ಮರಣೆ ಮಾಡಿ ಅವರನ್ನು ಪೂಜಿಸುವುದೇ ಸಾಕ್ಷಿ. ಹೀಗಿರಬೇಕಾದ್ರೆ ಹಲವಾರು ನಾಮಾವಳಿಗಳಿಂದ, ಅಂಕಿತಗಳಿಂದ ಹಾಗೂ ವಿಶೇಷವಾದ ಹೆಸರುಗಳಿಂದ ದೇವಾನುದೇವತೆಗಳನ್ನು ನಾವು ಕರಿತೀವಿ, ಸ್ತುತಿಸ್ತೀವಿ, ಪೂಜಿಸ್ತೀವಿ, ಅವರನ್ನು ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಹೀಗಿರಬೇಕಾದ್ರೆ ಹಲವಾರು ವಿಷಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತೀವಿ, ಅದನ್ನು ಅನುಭವಿಸ್ತೀವಿ ಕೂಡ. ಈಗ ನಾನು ಗೋಕಾಕದ ಸಿರಿಮಾತೆ ಮಹಾಲಕ್ಷ್ಮಿಯ ಜಾತ್ರೆಯ ವಿಶೇಷವೇನು ಹಾಗೂ ಆ ಜಾತ್ರೆ ಆಗಲಿಕ್ಕೆ ಕಾರಣವೇನು ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಒಂದು ಊರಿನಲ್ಲಿ ಒಬ್ಬಳೇ ದ್ಯಾಮವ್ವ ಇರ್ತಾಳೆ. ಅಂದರೆ ದೇವಮ್ಮ ಅವರು. ದೇವಮ್ಮ ಅಂದರೆ ದ್ಯಾಮವ್ವ ಅಂದರೆ ನಾವು ಪ್ರಚಲಿತವಾಗಿ ನಾವು ದ್ಯಾಮಮ್ಮ ಅಂತೇಳಿ ಕರಿತೀವಿ. ಪ್ರತಿ ಊರಿನಲ್ಲಿಯೂ ಕೂಡ ಒಬ್ಬರು ದೇವಮ್ಮ ಅನ್ನೋರು ಒಬ್ಬ ದೇವತೆ ಇರ್ತಾಳೆ. ಆ ದೇವತೆ ಗೋಕಾಕದಲ್ಲಿ ಇಬ್ಬರು ಇದ್ದಾರೆ. ಇಬ್ಬರು ಹೇಗೆ ಬಂದರು ಅನ್ನುವಂಥ ಒಂದು ಇತಿಹಾಸವನ್ನು ನಾವು ಕೆಣಕಿದಾಗ ಅಲ್ಲಿ ಮಾಲ್ದಿನ್ನಿ ಅನ್ನುವಂಥ ಒಂದು ಗ್ರಾಮ ಇದೆ. ಗೋಕಾಕ್ ತಾಲೂಕಿನ ಮಾಲ್ದಿನ್ನಿ ಅನ್ನುವಂಥ ಒಂದು ಗ್ರಾಮ. ಆ ಮಾಲ್ದಿನ್ನಿ ಗ್ರಾಮದಲ್ಲಿ ಎಷ್ಟೋ ನೂರಾರು ವರ್ಷಗಳ ಹಿಂದೆ ಕಾಲರಾ ರೋಗ ಬಂದು ಅಲ್ಲಿ ಎಲ್ಲರೂ ಕೂಡ ಅಂದರೆ ಒಂದೇ ಒಂದು ಮನೆತನವನ್ನು ಬಿಟ್ಟು ಸಂಪೂರ್ಣ ಊರಿನೇ ನಾಶವಾಯಿತು ಅಂತ ಹೇಳ್ತಾರೆ. ಆವಾಗ ಉಳಿದಂಥ ಆ ಮನೆ ನಿಜಕ್ಕೂ ಕೂಡ ವಿಶ್ವಕರ್ಮರ ಒಂದು ಬಡಿಗೇರ ಮನೆತನ ವೆಂಕಟೇಶ್ ಮಾಲ್ದಿನ್ನಿ ಅನ್ನೋರು. ಅಂದರೆ ವೆಂಕಟೇಶ್ ಬಡಿಗೇರವರು, ಅವರಿಗೆ ವೆಂಕಟೇಶ್ ಮಾಲ್ದಿನ್ನಿ ಅಂತೇಳಿ ಕರೀತಿದ್ರು. ಯಾಕಂದರೆ ಅವರು ಮಾಲ್ದಿನ್ನಿಯಿಂದ ಗೋಕಾಕಕ್ಕೆ ವಲಸೆ ಬಂದು ಅವರು ಇಲ್ಲಿ ಉಳಿದುಕೊಂಡಾಗ ಅವರಿಗೆ ಮಾಲ್ದಿನ್ನಿ ಅನ್ನುವಂಥ ಮನೆತನದ ಹೆಸರನ್ನು ಹಾಗೂ ಊರಿನ ಹೆಸರನ್ನು ಕೂಡ ಕರೀಲಿಕ್ಕೆ ಪ್ರಾರಂಭ ಮಾಡಿದರು ಜನ. ಆಮೇಲೆ ಆ ಒಂದು ಅವರು ತಂದಿರತಕ್ಕಂಥ ದೇವಮ್ಮ ಹಾಗೂ ದ್ಯಾಮವ್ವನ ಮೂರ್ತಿಯನ್ನು ಎಲ್ಲಿ ಇಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವವಾದಾಗ ಅಲ್ಲಿ ಅಂಬಿಗರ ಮನೆಯಲ್ಲಿ ಅಲ್ಲಿ ಅವರು ಬಾಡಿಗೆಯಲ್ಲಿ ಇದ್ದರು ಅಥವಾ ಅಲ್ಲಿ ಅವರ ಮನೆಯ ಒಂದು
ಪರಿಸರದಲ್ಲಿ ಇದ್ದರೂ ಗೊತ್ತಿಲ್ಲ. ಆದರೆ ಆ ಅಂಬಿಗರ ಮನೆಯಲ್ಲಿ ಅದನ್ನು ಇಟ್ಟರು. ಆವಾಗ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆಮೇಲೆ ಅವರು ಅಲ್ಲಿಯೇ ವಾಸಿಸ್ತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ ಮಾಲ್ದಿನ್ಯವರ ಮನೆತನ ಅನ್ನೋದು ಇದೆ. ಹೀಗಿರಬೇಕಾದ್ರೆ ಆ ಒಬ್ಬ ಮಾಲ್ದಿನ್ಯವರ ಮನೆತನದಿಂದ ಪ್ರಾರಂಭವಾಗಿರ್ತಕ್ಕಂಥ ಅಂಬಿಗರ ಮನೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಜಾತ್ರೆ ಅದ್ಭುತವಾದಂಥ ಪರಿಕಲ್ಪನೆಗಳನ್ನು ಹಾಗೂ ಭಕ್ತಿ ಭಾವಗಳನ್ನು ಪಸರಿಸುವಂಥ ಹಾಗೂ ಜಗತ್ತಿಗೆ ತನ್ನ ಇರುವಿಕೆಯನ್ನು, ದೇವತೆಗಳ ಇರುವಿಕೆಯನ್ನು ಕೂಡ ಪ್ರಸ್ತುತಪಡಿಸ್ತಿರ್ತಕ್ಕಂಥ ಈ ಜಾತ್ರೆ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ಜಾತ್ರೆ. ಭಕ್ತಿ ಪರವಶವರಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಲಕ್ಷಾಂತರ ಜನರು ಪುನೀತರಾಗ್ತಾರೆ ಹಾಗೂ ಭಕ್ತಿ ಭಾವದಲ್ಲಿ ಮೆರೀತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ಜಾತ್ರೆಗೆ ಸುಮಾರು 500 ಟನ್ ಭಂಡಾರವನ್ನು ಎರಚ್ತಾರೆ ಹಾಗೂ ಹೊನ್ನಾಟವನ್ನು ಮಾಡ್ತಾರೆ ಅನ್ನುವಂಥ ಪ್ರತೀತಿಗಳು ಕೂಡ ಇರೋದು ಉಂಟು. ಹೊನ್ನಾಟ ಅಂದರೆ ಏನು, ಅದು ಯಾವ ರೀತಿ ಪ್ರಾರಂಭವಾಯಿತು ಅನ್ನೋದನ್ನು ಕೂಡ ನೀವು ಪ್ರಶ್ನಿಸ್ಬೋದು. ಹಿಂದೆ ದೇವಾನುದೇವತೆಗಳು ಅಂದರೆ ಮಹಾಲಕ್ಷ್ಮಿ ಹಾಗೂ ದ್ಯಾಮವ್ವ ಅಂತೇನು ಕರಿತಿಲ್ಲ, ಆ ದ್ಯಾಮವ್ವ ಮತ್ತು ದುರ್ಗವ್ವ, ದ್ಯಾಮವ್ವ ಮತ್ತು ದುರ್ಗವ್ವ ಹಾಗೂ ಮಹಾಲಕ್ಷ್ಮಿ ಅನ್ನೋರು ದೇವಾನುದೇವತೆಗಳಿದ್ದರು. ಇವರಿಗೆ ಇಬ್ಬರು ಮಕ್ಕಳಿದ್ರು. ಒಬ್ಬ ಇಂಗಳೂಬ ಮತ್ತು ಸಿಂಗಳೂಬ ಅನ್ನುವಂಥವ್ರು ಇಬ್ಬರು ಮಕ್ಕಳಿದ್ದರು. ಆ ಇಂಗಳೂಬ ಮತ್ತು ಸಿಂಗಳೂಬ ನಿಜಕ್ಕೂ ಕೂಡ ದೈವಾಂಶ ಸಂಭೂತರಾಗಿದ್ದರು. ಅವರು ದೇವಾನುದೇವತೆಗಳನ್ನು ಸ್ತುತಿಸ್ತಿದ್ರು, ಪೂಜಿಸ್ತಿದ್ರು, ಹೋಮ ಹವನಗಳನ್ನು ಮಾಡ್ತಾಯಿದ್ರು. ಅವರು ಋಷಿ ಮುನಿಗಳು ಕೂಡ ಆಗಿದ್ದರು. ಹೀಗಿರಬೇಕಾದರೆ ಗೋಕಾಕದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದುಷ್ಟ ರಾಕ್ಷಸರು ತಮ್ಮ ದಬ್ಬಾಳಿಕೆಯನ್ನು ಪ್ರದರ್ಶನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ರಕ್ಷಣೆಯನ್ನು ಕೊಡುವವರು ಯಾರೂ ಇಲ್ಲದಂಥ ಪರಿಸ್ಥಿತಿ ಒದಗಿ ಬಂದಾಗ ಮಹಾಲಕ್ಷ್ಮಿ ಅಂತಿರೋ ಅಥವಾ ದುರ್ಗೆ ಅಂತಿರೋ ಆ ಇಬ್ಬರು ಕೂಡ ತಮ್ಮ ರೌದ್ರಾವತಾರಗಳನ್ನು ತಾಳಿ ಅವರು ಇಂಗಳೂಪ ಮತ್ತು ಸಿಂಗಳೂಬರನ್ನು ರಕ್ಷಣೆ ಮಾಡಲಿಕ್ಕೆ, ಅವರನ್ನು ಉಳಿಸಲಿಕ್ಕೆ, ಅವರ ಒಂದು ಹವನಗಳನ್ನು ಅವರಿಗೆ ನೀಡುವ ಸಲುವಾಗಿ ಆ ರಾಕ್ಷಸರ ಜೊತೆಗೆ ಅವರು ಘನಘೋರವಾದಂಥ ಯುದ್ಧವನ್ನು ಕೂಡ ಮಾಡಿದರು. ಅಂಥ ಯುದ್ಧದ ಸಮಯದಲ್ಲಿ ರಾಕ್ಷಸರು ಸತ್ತು ಹೋದರು. ಆವಾಗ ನಿರ್ವಿಘ್ನರಾಗಿ ಇವರು ತಮ್ಮ ದೈವಾಂಶ ಕೆಲಸಗಳನ್ನು ಮಾಡಲಿಕ್ಕೆ ಇಂಗಳೂಬ ಮತ್ತು ಸಿಂಗಳೂಬನಿಗೆ ಸಾಧ್ಯವಾಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರಬೇಕಾದ್ರೆ ಅಲ್ಲಿ ಘಟ್ಟಪ್ರಭಾ ನದಿಯೂ ಕೂಡ ಹಾಯ್ದು ಹೋಗಿದೆ. ಅದು ಘಟ್ಟ ಪ್ರದೇಶದಲ್ಲಿ ಹುಟ್ಟಿ ಅದು ತನ್ನ ಹರಿವಿಕೆಯ ಆಜುಬಾಜುಗಳಲ್ಲಿ ಪ್ರದೇಶಗಳಲ್ಲಿ ಅದು ಬಂಗಾರದ ಹೊಳೆಯನ್ನೇ ಹರಿಸ್ತಾ ಇದೆ. ಅದು ಮುಂದೆ ಕೂಡಲಕ ಸಂಗಮವನ್ನು ಸೇರಿ ಅರಬ್ಬಿ ಸಮುದ್ರ ಕೂಡ್ತೈತಿ ಅನ್ನುವಂಥ ಮಾತುಗಳು ಕೂಡ ಕೇಳಿದ್ದೇವೆ ನಾವು. ಹೀಗಿರಬೇಕಾದ್ರೆ ಆ ಗೋಕಾಕದಲ್ಲಿ ಇರತಕ್ಕಂಥ ಗೋಕಾಕ ಹಾಗೂ ಗೋಕಾಕ ತಾಲೂಕಿನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಹೃದಯದವರು ಹಾಗೂ ಆ ಜಾತ್ರೆಗೆ ಹೋದಂಥ ಯಾರೇ ಆಗಿರಲಿ, ಯಾವುದೇ ಊರಿನವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವರನ್ನು ಬರಮಾಡಿಸಿಕೊಂಡು ಅವರಿಗೆ ತಮ್ಮ ಆದರಾತಿಥ್ಯಗಳನ್ನು ನೀಡುವುದರಲ್ಲಿ ಗೋಕಾಕದ ಜನತೆ ಸಹೃದಯರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಆಮೇಲೆ ಅಲ್ಲಿ ಇರತಕ್ಕಂಥ ಹಲವಾರು ಜನ ಬುದ್ಧಿವಂತರು, ಸಂಶೋಧಕರು ಹಾಗೂ ದೇವಾನುದೇವತೆಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಹಲವಾರು ಜನರನ್ನು ಕೂಡ ನಾವು ಕಂಡಿದ್ದೇವೆ, ನೋಡಿದ್ದೇವೆ ಕೂಡ. ಹೀಗಿರಬೇಕಾದರೆ ಆ ಒಂದು ಹೊನ್ನಾಟದ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಂಗಳೂಬ ಮತ್ತು ಸಿಂಗಳೂಬರ ಅವರಿಗೆ ಕಿರುಕುಳವನ್ನು ನೀಡ್ತಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದಾಗ ಆ ಇಂಗಳೂಬ ಮತ್ತು ಸಿಂಗಳೂಬ ಸಂಹಾರ ಮಾಡಿರ್ತಕ್ಕಂಥ ಆ ತಾಯಿಯನ್ನು ಸ್ಮರಿಸುತ್ತಾ ಅವರನ್ನು ಸ್ತುತಿಸುತ್ತಾ ಅವರ ಒಂದು ಕೋಪವನ್ನು ಶಮನ ಮಾಡಲಿಕ್ಕೆ ಅವರು ಬಂಗಾರವನ್ನು ಅಂದರೆ ಚಿನ್ನವನ್ನು ಅವರ ಮೇಲೆ ಸುರಿಸಿದರು ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಯಾಕಂದರೆ ಇತ್ತಿತ್ತಲಾಗಿ ಬಂಗಾರ ಹೊನ್ನಾಟ ಆಡ್ತಾರಲ್ಲ, ಆ ಸಮಯದಲ್ಲಿ ಬಂಗಾರವನ್ನು ಎರಚುವುದು ಕಂಡುಬರೋದಿಲ್ಲ. ಯಾಕಂದರೆ ಬಂಗಾರದ ಬೆಲೆನೇ ₹1,00,000 ಆಗಿರುವಾಗ ಅದನ್ನು ಎರಚುವುದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಹಾಗಿರಬೇಕಾದ್ರೆ ಅರಿಶಿನ ಯಾವತ್ತೂ ಕೂಡ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ. ಹಾಗಿರುವಾಗ ಹೊನ್ನಾಟ ಆಡುವಾಗ ಆ ಸಂದರ್ಭದಲ್ಲಿ ಅವರು ಹೊನ್ನಾಟ ಆಡಿದರು. ಆಮೇಲೆ ದೇವತೆಗಳನ್ನು
ಅವರು ಏನು ಮಾಡಿದ್ರಪ್ಪ ಅಂತಂದರೆ ಶಾಂತ ಮಾಡಿದರು. ಆಮೇಲೆ ಹೊನ್ನಾಟ ಮಾಡಿ ಆ ದೇವತೆಗಳನ್ನು ಪ್ರಸನ್ನರಾಗಿಸಿದರು. ಆ ಒಂದು ಪ್ರಸಂಗ ಈಗಲೂ ಕೂಡ ಅಲ್ಲಿ ಹೊನ್ನಾಟ ನಡೀತಿದೆ. ಆ ಹೊನ್ನಾಟ ನಡೀತಿರ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ನಮ್ಮ ಮೈಮನಸ್ಸುಗಳು ರೋಮಾಂಚನಗೊಳ್ಳುತ್ತವೆ. ತಾಯಿಯ ಮೇಲೆ ನಮ್ಮ ಭಾವ ಭಕ್ತಿಗಳು ಅಧಿಕವಾಗ್ತವೆ ಅನ್ನೋದಕ್ಕೆ ಹೊನ್ನಾಟ ನೋಡೋದೇ ಒಂದು ಅಂದ, ಅದು ಒಂದು ಚಂದ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇತ್ತಿತ್ತಲಾಗಿ ಹೊನ್ನಾಟ ಆಡಲಿಕ್ಕೆ ಅರಿಶಿಣದ ಅಂದರೆ ಭಂಡಾರವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಈಗ ಹೊನ್ನವನ್ನು ಅಂದರೆ ಚಿನ್ನವನ್ನು ಎರಸಲಿಕ್ಕೆ ಸಾಧ್ಯವಿಲ್ಲ. ಹಾಗಿರಬೇಕಾದ್ರೆ ಈ ಸಂದರ್ಭದಲ್ಲಿ ಹೊನ್ನಾಟ ಆಡ್ತಾರೆ. ಆಮೇಲೆ ಅಲ್ಲಿ ಅಂಬಿಗರ ಓಣಿ ಹಾಗೂ ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಹೊನ್ನಾಟದ ಹಬ್ಬವೂ ಕೂಡ ನಡೀತೈತಿ. ಆ ಸಂದರ್ಭದಲ್ಲಿ 300ರಿಂದ 500 ಟನ್ ಭಂಡಾರವನ್ನು ಅವರು ಹೊನ್ನಾಟದ ಸಮಯದಲ್ಲಿ ಆಡ್ತಾರೆ. ಅದು ಮೊಣಕಾಲಿನವರೆಗೂ ಕೂಡ ಅದು ಬಿದ್ದಿರ್ತೈತಿ. ಅದನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೇನೆ ಅನ್ನುವಂಥ ಒಂದು ನನ್ನ ಅನಿಸಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಈ ಸಂದರ್ಭದಲ್ಲಿ ಅಲ್ಲಿ ಇರ್ತಿರ್ತಕ್ಕಂಥ ಬಾಳಪ್ಪ ನಾರಿ ಅಂದ್ರೆ ಶಿಕ್ಷಣ ಅಧಿಕಾರಿಗಳು, ನಿವೃತ್ತ ಶಿಕ್ಷಣ ಅಧಿಕಾರಿಗಳು ಹಾಗೂ ನನ್ನ ಗುರುಗಳು ಸಿ.ಕೆ. ನಾವಲಿಗೆಯವರು, ಅವರು ನಿವೃತ್ತ ಪ್ರಾಧ್ಯಾಪಕರು, ಗೋಕಾಕ್ JSS ಕಾಲೇಜಿನಲ್ಲಿ ಅವರು ನನಗೆ ಪಾಠ ಮಾಡಿರ್ತಕ್ಕಂಥ ನನ್ನ ಹೆಮ್ಮೆಯ, ನನ್ನ ಆದರ್ಶದ ಗುರುಗಳು ಹಾಗೂ LC ಹೊರಟ್ಟಿಯವರು. ಇಂಥ ಮಹಾನ್ ಹಲವಾರು ಬುದ್ಧಿಜೀವಿಗಳು ಹಾಗೂ ದಾರ್ಶನಿಕರು ಹಾಗೂ ಸಂಶೋಧಕರು ಈಗ ಅಲ್ಲಿ ಇದ್ದು ಅವರೆಲ್ಲರ ಒಂದು ಅವರನ್ನು ನಾನು ಸಂಪರ್ಕ ಮಾಡಿ ಅಲ್ಲಿಯ ಒಂದು ವಿಚಾರವನ್ನು ಕೇಳಿದಾಗ ಅವರು ನನಗೆ ತಾಯಿಯ ಒಂದು ವಿಷಯವನ್ನು ಮನದಟ್ಟು ಮಾಡಿದರು. ನನಗೂ ಕೂಡ ಸ್ವಲ್ಪ ಗೊತ್ತಿತ್ತು, ಆದರೂ ಕೂಡ ಅವರನ್ನು ನಾನು ಕೇಳಿದಾಗ ಅವರು ನನಗೆ ಮನದಟ್ಟು ಮಾಡಿದರು. ಅಂಥ ತಾಯಿಯ ಹೊನ್ನಾಟವನ್ನು, ಮಹಾಲಕ್ಷ್ಮಿಯ ಜಾತ್ರೆಯನ್ನು ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರನ್ನು ನೆನಪು ಮಾಡಿಕೊಂಡಾಗ ನಮ್ಮ ಮೈಮನಸ್ಸುಗಳೆಲ್ಲವೂ ಪುಳಕಿತಗೊಳ್ತವೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಮೇಲೆ ಭಕ್ತಿಯುಳ್ಳವರಾಗಿರಬೇಕು. ಅವರನ್ನು ಸ್ತುತಿಸಬೇಕು, ಅವರನ್ನು ಆರಾಧಿಸಬೇಕು. ನಾವು ದೇವರಿದ್ದಾರೆ ಎನ್ನುವುದಕ್ಕೆ ಆ ಗೋಕಾಕದ ಸಿರಿಮಾತೆ ಹೊನ್ನಮ್ಮ ಸಾಕ್ಷಿ ಅಂತೇಳಿ ನಾನು ಆ ತಾಯಿಯನ್ನು ನೆನೆಯುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಯನ್ನು ನೋಡಿದವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಈ ಸಂಚಿಕೆಯನ್ನು ನಾಡಿನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನೀವು ತಲುಪಿಸ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.